ರಾಜ್ಯದಲ್ಲಿ ಇತ್ತೀಚೆಗೆ ವಲಸಿಗರ ಅದರಲ್ಲೂ ಹಿಂದಿ ವಾಲಗಳ ದರ್ಪ ಜಾಸ್ತಿ ಆಗ್ಬಿಟ್ಟಿದೆ. ಕನ್ನಡಿಗರ ಮೇಲೆ ದಬ್ಬಾಳಿಕೆ, ಮಾರಣಾಂತಿಕ ಹಲ್ಲೆ, ಅವಾಚ್ಯ ಶಬ್ದಗಳಿಂದ ನಿಂದನೆ ಪ್ರಕರಣಗಳೇ ಹೆಚ್ಚಾಗೋಗಿದೆ. ಇದೀಗ ಮತ್ತೊಬ್ಬ ಹಿಂದಿ ವಾಲ ಕನ್ನಡಿಗ ಡೆಲಿವರಿ ಬಾಯ್ಗೆ ಬಂದ ಹಾಗೆ ಬೈದಿದ್ದಾನೆ. ಅಲ್ಲದೆ ಹಿಂದಿ ವಾಲಗಳಿಂದಲೇ ನಾವು ಬದುಕ್ತಿರೋದು ಅಂತ ನಾಲಿಗೆ ಹರಿಬಿಟ್ಟಿದ್ದಾನೆ. ಬೆಂಗಳೂರಿನಲ್ಲಿ ನಿಲ್ಲದ ವಲಸಿಗರ ಹಾವಳಿ. ಕನ್ನಡಿಗ ಡೆಲಿವರಿ ಬಾಯ್ ಮೇಲೆ ಹಿಂದಿವಾಲ ದರ್ಪ. 70% ಹಿಂದಿಯವರೇ ಇದ್ದೇವೆ ಅಂತ ಕನ್ನಡಿಗರಿಗೆ ವಾರ್ನಿಂಗ್. ನಾಡಪ್ರಭು ಕೆಂಪೇಗೌಡರು ಕಟ್ಟಿದ ಬೆಂಗಳೂರು ಧೀಮಂತ ಹೋರಾಟಗಾರರಿಂದ ರಚನೆಯಾದ ಕರುನಾಡಲ್ಲಿ ಇದೀಗ ಹಿಂದಿವಾಲಗಳು ದರ್ಬಾರ್ ನಡೆಸೋಕೆ ಶುರು ಮಾಡಿಬಿಟ್ಟಿದ್ದಾರೆ. ಅದ್ಯಾವನ್ರಿ ನಮ್ಮ ಕರುನಾಡಲ್ಲಿ ಹಿಂದಿಯವನು ದರ್ಬಾರ ಅನ್ನೋ ಪ್ರಶ್ನೆ ನಿಮ್ಮಲ್ಲಿ ಕಾಡ್ತಾ ಇದ್ರೆ ಈ ಆಡಿಯೋ ಒಂದ್ಸಲ ಕೇಳಿಸ್ಕೊಳ್ಳಿ. बाहर का आदमी आया काम कर रहा है, ये है वो है, बोल के तुम लोग सबको डराता है, मारता है, करता है, तमिलनाडु करता है, को तुम ऐसा करेगा क्या? अभी डरता नहीं है. तुम क्या क्या बात किए ना सर, पूरा रिकॉर्ड हो गया है सर. ठीक है, रिकॉर्ड कर रहे. तेरा सिस्टम क्या करता? सिविल वर्किंग में मैं भी सिविल वर्किंग है, मेरे को भी पेमेंट नहीं मिलता है. हाँ ठीक है, तेरे को भी अच्छा सा पेमेंट नहीं मिलता होगा. इधर सुन, मेरा बात सुन. ಕೇಳಿಸಿಕೊಂಡ್ರಲ್ಲ, ಈ ಆಡಿಯೋ ಇದೀಗ ರಾಜ್ಯದ ಮೂಲೆ ಮೂಲೆಯಲ್ಲಿ ವೈರಲ್ ಆಗ್ತಾ ಇದೆ. ಕೆಚ್ಚೆದೆಯ ಕನ್ನಡಿಗರ ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ. ಅಂದಹಾಗೆ ಈ ಆಡಿಯೋದಲ್ಲಿರೋ ವ್ಯಕ್ತಿ ಹೆಸರು ಮಿಥುನ್ ಸರ್ಕಾರ್ ಅಂತ. ಉತ್ತರ ಭಾರತದ ಮೂಲದವನಾಗಿರೋ ಇವನು ಬೊಮ್ಮನಹಳ್ಳಿಯ ಬೇಗೂರಿನಲ್ಲಿ ವಾಸವಿದ್ದಾನೆ. ಈತ ಆನ್ಲೈನ್ನಲ್ಲಿ ಟಿ ಶರ್ಟ್ ಬುಕ್ ಮಾಡಿದ್ದ. ಈ ಸಂಬಂಧ ಕೊರಿಯರ್ ಬಾಯ್ ರಂಜಿತ್ ಎಂಬ ಯುವಕ ಈತನ ಅಡ್ರೆಸ್ ಕೇಳೋಕೆ ಅಂತ ನಿನ್ನೆ ಬೆಳಿಗ್ಗೆ 9 ಗಂಟೆ ವೇಳೆ ಕಾಲ್ ಮಾಡಿದ್ದಾನೆ. ಅಡ್ರೆಸ್ ವಿಚಾರಕ್ಕೆ ಖ್ಯಾತಿ ತೆಗೆದ ಮಿಥುನ್ ಸರ್ಕಾರ್ ಕನ್ನಡಿಗನಾಗಿರೋ ರಂಜಿತ್ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾನೆ. ಬಾಯಿಗೆ ಬಂದಂತೆ ಕನ್ನಡಿಗರನ್ನ ಬೈದಿದ್ದಾನೆ. ರೆಕಾರ್ಡ್ ಆಗ್ತಿದೆ, ಕನ್ನಡಿಗರನ್ನ ಇಷ್ಟೊಂದು ಕೀಳು ಮಟ್ಟದಲ್ಲಿ ಮಾತನಾಡಬೇಡಿ ಅಂತ ರಂಜಿತ್ ಕೇಳಿಕೊಂಡ್ರು. ದುರಹಂಕಾರಿ ಹಿಂದುವಾಲ ಮಿಥುನ್ ಮಿತಿಮೀರಿ ಕನ್ನಡಿಗರ ವಿರುದ್ಧ ವರ್ತಿಸಿದ್ದಾನೆ. ಬೆಂಗಳೂರಿನಲ್ಲಿ 70% ಹಿಂದಿಯವರು ಇದ್ದೇವೆ, ನಾವು ಇಲ್ಲದೆ ಹೋದ್ರೆ ಕನ್ನಡಿಗರ ಬಳಿ ಟೊಮೊಟೊ ತೆಗೆದುಕೊಳ್ಳೋಕು ಗತಿ ಇರಲ್ಲ ಅಂತ ನಾಲಿಗೆ ಹರಿಬಿಟ್ಟಿದ್ದಾನೆ. 70% हिंदी वाला अगर तुम ज्यादा जास्ती हो गया ना, 70% हिंदी वाला अगर कर्नाटक से चला जाएगा ना, फ्लिपकार्ट तो तेरे को टमाटर खरीदने के लिए 10 रुपया नहीं होगा रे. ओके सर, अब बाद में सर इतना ही है सर. कन्नड़ा वाला को ऐसा तो बोलता ना आप? नहीं है, कर्नाटक का स्टेट है. ओके, कर्नाटक स्टेट ना. ठीक है सर. ಸದ್ಯ ಮನ ಬಂದಂತೆ ನಾಲ್ಗೆ ಹರಿಬಿಟ್ಟಿರೋ ಮಿಥುನ್ ಸರ್ಕಾರ್ ವಿರುದ್ಧ ದೂರು ದಾಖಲು ಮಾಡಿಕೊಂಡು ರಾತ್ರಿಯಿಂದಲೇ ಆತನನ್ನ ಪೊಲೀಸರು ಹುಡುಕ್ತಿದ್ದಾರೆ. ದುರಹಂಕಾರಿ ವಲಸಿಗನು ಸಿಕ್ಕಿ ಹಾಕಿಕೊಂಡಿದ್ದು ಸದ್ಯ ಈಗ ಕಂಬಿ ಎಣಿಸ್ತಾ ಪೊಲೀಸರ ವಶವಾಗಿದ್ದಾನೆ. ಶಮೀಶ್ ಶೆಟ್ಟಿ, ಮೆಟ್ರೋ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.